ನಮಸ್ಕಾರ, KCN ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಉಕ್ಕಿನಡ್ಕ ವೈದ್ಯಕೀಯ ಕಾಲೇಜು ನಿರ್ಮಾಣ ಕಾರ್ಯ ವಿಳಂಬ, ಎಂಡೋ ಸಂತ್ರಸ್ತರಿಗಾಗುತ್ತಿದೆ ತೊಡಕು. KCN ವಿಶೇಷ. ಗುರುವಾರ ವಿಶ್ವ ಏಡ್ಸ್ ದಿನ, ಜಿಲ್ಲೆಯಾದ್ಯಂತ ವಿವಿಧೆಡೆ ಜರುಗಿತು ಜಾಗೃತಿ ಕಾರ್ಯಕ್ರಮ. ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲೂ ಭೂಮಿಯ ರಿಸರ್ವೆಗೆ ಚಿಂತನೆ, ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ಹೇಳಿಕೆ. ನೋಟುಗಳ ಕೊರತೆ ಹಿನ್ನೆಲೆ ನವೆಂಬರ್ ತಿಂಗಳ ಸಂಬಳಕ್ಕಾಗಿ ಟ್ರೆಷರ್ಗೆ ಧಾವಿಸಿದ್ರು ನೌಕರರು. ಗುರುವಾರ ಕಾಸರಗೋಡಿನ ಟ್ರೆಷರ್ಗಳಲ್ಲಿ ನೌಕರರ ಸಾಲು ದೃಶ್ಯ ಗೋಚರ. 500,000 ಮುಖಬೆಲೆಯ 20 ಲಕ್ಷ ರೂಪಾಯಿ ಬಸ್ಸಿನಲ್ಲಿ ತರಲೆತ್ನಿಸಿದ ಕಾಸರಗೋಡು ನಿವಾಸಿ ಮಂಜೇಶ್ವರ ಚೆಕ್ಪೋಸ್ಟ್ನಲ್ಲಿ ವಶಕ್ಕೆ. ಹಣದ ಮೂಲದ ಬಗ್ಗೆ ಮುಂದುವರಿಯುತ್ತಿದೆ ತನಿಖೆ. ಯುವ ಮೋರ್ಚಾ ವತಿಯಿಂದ ಕುಂಬಳೆಯಲ್ಲಿ ನಡೆಯಿತು ಜಯಕೃಷ್ಣನ್ ಮಾಸ್ಟರ್ ಬಲಿದಾನ ದಿನಾಚರಣೆ. ಹಲವು ಗಣ್ಯರು ಭಾಗಿ. ಕುತ್ತಿಕೋಲು ಪಂಚಾಯತ್ನಲ್ಲಿ ಅಧ್ಯಕ್ಷ ಸ್ಥಾನ ಕಳೆದುಕೊಂಡ CPIM, ವಿರೋಧ ಪಕ್ಷಗಳ ಒಗ್ಗಟ್ಟಿನಿಂದ ಅವಿಶ್ವಾಸ ಗೊತ್ತುವಳಿಯಲ್ಲಿ ಪರಾಭವ. ವಿಶ್ವ ತುಳುವರೆ ಆಯನೋ 2016 ಡಿಸೆಂಬರ್ 9ರಿಂದ 13ರ ತನಕ ಬದಿಯಡ್ಕದಲ್ಲಿ. ಸಿದ್ಧತೆಗಳು ಪೂರ್ಣ ಎಂದ ಆಯೋಜಕರು. ಇದೀಗ ವಾರ್ತೆಗಳು ವಿವರವಾಗಿ. ಯಾವತ್ತು ಬರಬಹುದು ವೈದ್ಯಕೀಯ ಕಾಲೇಜು? ಉಕ್ಕಿನಡ್ಕದ ವೈದ್ಯಕೀಯ ಕಾಲೇಜು ನಿರ್ಮಾಣದಲ್ಲಾಗುತ್ತಿರುವ ವಿಳಂಬದಿಂದಾಗಿ ಜಿಲ್ಲೆಯಲ್ಲಿರುವ ಸಹಸ್ರಾರು ಎಂಡೋ ಸಂತ್ರಸ್ತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಪ್ರತಿ ತಿಂಗಳಿಗೊಮ್ಮೆ ವೈದ್ಯರಿಂದ ಪರಿಶೀಲನೆ ಹಾಗೂ ವಿಶೇಷ ಆರೈಕೆಗೋಸ್ಕರ ಇವರು ದೂರದ ಊರಿನ ಆಸ್ಪತ್ರೆಗೆ ತೆರಳಬೇಕಾದಂತಹ ಅನಿವಾರ್ಯತೆ ಇದೆ. ಈ ಕುರಿತು ಒಂದು ವರದಿ. ಉಕ್ಕಿನಡ್ಕದ ವೈದ್ಯಕೀಯ ಕಾಲೇಜು ಎಂಬುದು ಕಾಸರಗೋಡಿಗರ ಕನಸು, ಅದು ನನಸಾಗುವುದು ಎಂದು. ಈ ಕಾಲೇಜಿನ ನಿರ್ಮಾಣ ವಿಳಂಬವಾಗುತ್ತಿರುವುದರಿಂದ ಜಿಲ್ಲೆಯ ಜನರಿಗಂತೂ ಚಿಕಿತ್ಸೆಗೆ ಇತರೆಡೆಗೆ ತೆರಳಬೇಕಾಗುತ್ತಿರುವುದು ನಿಜ. ಆದರೆ ಮತ್ತೆ ಕೆಲವರು ಇದರಿಂದ ನಿಜವಾಗಿ ಆರ್ಥಿಕವಾಗಿಯೂ ದೂರ ಪ್ರಯಾಣದಿಂದಲೂ ತ್ರಾಸ ಪಡುವವರಾಗಿದ್ದಾರೆ. ಇವರು ಮತ್ಯಾರೂ ಅಲ್ಲ, ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಕೇಳಿಬರುತ್ತಿರುವ ಎಂಡೋ ಸಂತ್ರಸ್ತರು. ಇವರಿಗೆ ಪ್ರತಿ ತಿಂಗಳು ಚಿಕಿತ್ಸೆಗಾಗಿ ಮಂಗಳೂರಿಗೆ ತೆರಳುವ ಪರಿಸ್ಥಿತಿ ಸದ್ಯವಿದೆ. ಇದು ಇವರಿಗೆ ಆರ್ಥಿಕ ಹೊರೆಯೊಂದಿಗೆ ಪದೇ ದೂರದ ಪ್ರಯಾಣ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತಿದೆ. ಈ ಬಗ್ಗೆ ಸಂಬಂಧಿತರಲ್ಲಿ ಹಲವು ಬಾರಿ ಮನವಿ ಸಲ್ಲಿಸಿರುವುದಾಗಿಯೂ ಎಂಡೋ ಸಂತ್ರಸ್ತ ಜನಪರ ಸಮಿತಿ അധ്യക്ഷ അമ്പലത്തറ കുഞ്ഞികൃഷ്ണൻ KCN വാർത്ത ജೊತೆ മാതനാಡುತ್ತಾ ತಿಳಿಸಿದರು. കാസർഗോഡ് ജില്ലയിലെ എൻഡോസൾഫാൻ ദുരിതബാധിതർക്ക് സൗജന്യ ചികിത്സ ലഭിക്കാതെ പോകുന്നത് കാരണം ആത്മഹത്യ ചെയ്യേണ്ടി വരുന്ന ഒരവസ്ഥയാണ് നിലവിലുള്ളത്. ഇവിടെ ആവശ്യത്തിനുള്ള മെഡിക്കൽ സംവിധാനമില്ലാത്തതുകൊണ്ട് തന്നെ ഇപ്പോൾ മംഗലാപുരത്തൊക്കെ പോയി അവിടെ വലിയ ബുദ്ധിമുട്ടുകൾ അനുഭവിച്ചുകൊണ്ടാണ് അവർക്ക് ചികിത്സ തേടേണ്ടി വരുന്നത്. അതിനൊരുപാട് സാങ്കേതികത്വം നിലവിലുണ്ട്. ಕಾಸರಗೋಡಿನ ಬಗ್ಗೆ ರಾಜ್ಯ ಸರ್ಕಾರವು ನಿರ್ಲಕ್ಷ್ಯ ಭಾವನೆ ಅನುಸರಿಸುತ್ತಿದ್ದು, ಪರಿಸ್ಥಿತಿ ಹೀಗೆ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದೆಂದು ಹೇಳಿದರು. നമ്മുടെ ഭരണാധികാരികൾ കാണിച്ചുകൊണ്ടിരിക്കുന്ന അങ്ങേയറ്റം അവഗണനയാണ് ഇത്തരം ഒരു മെഡിക്കൽ കോളേജ് വളരെ ഉച്ചന്റെ വേഗതയിലേക്ക് നീങ്ങിക്കൊണ്ടിരിക്കുന്നതിനുള്ള പ്രധാന കാരണം. വളരെ അടിയന്തരമായി ഉക്കിനടികയിൽ ഈ മെഡിക്കൽ കോളേജിന്റെ പ്രവർത്തനം വളരെ ഊർജ്ജസ്വലമായി നടപ്പാക്കുന്നതിന് സർക്കാരും ആരോഗ്യവകുപ്പും എത്രയും വേഗം ഇടപെട്ടുകൊണ്ട് അതിനുള്ള നടപടികൾ സ്വീകരിക്കേണ്ടതുണ്ട്. അതല്ലാത്ത പക്ഷം കാസർഗോഡ് ജില്ലയിലെ എൻഡോസൾഫാൻ ദുരിതബാധിതരടക്കമുള്ള പൊതുസമൂഹം ഈ മെഡിക്കൽ കോളേജിന് വേണ്ടിയുള്ള വലിയ പ്രക്ഷോഭങ്ങളിലേക്ക് മുന്നോട്ട് വരേണ്ടി വരുമെന്ന് അറിയിക്കുകയാണ്. ಅಂತೂ ಭರವಸೆ ನೀಡುವುದಕ್ಕೂ ಒಂದು ಕಾಲಮಿತಿ ಇದೆ. ಆದರೆ ಪ್ರತಿ ಬಾರಿಯೂ ಭರವಸೆಯೇ ನೀಡುವುದೇ ಆಗಿ ಹೋದರೆ ಜನಾಕ್ರೋಶಕ್ಕೆ ಒಳಗಾಗುವುದಂತೂ ಖಂಡಿತ. ಆದುದರಿಂದ ಇದನ್ನು ಸರ್ಕಾರ ಮನಗಾಣಲಿ. KCN ನ್ಯೂಸ್ ಕಾಸರಗೋಡು. ಗುರುವಾರ ವಿಶ್ವ ಏಡ್ಸ್ ದಿನಾಚರಣೆಯನ್ನು ನಾಡಿನಾದ್ಯಂತ ಆಚರಿಸಲಾಯಿತು. ಇದರ ಅಂಗವಾಗಿ ಕಾಸರಗೋಡು ತಾಲೂಕು ಆಸ್ಪತ್ರೆ, ಸರ್ಕಾರಿ ಶಾಲೆ ಸಹಿತ ಹಲವೆಡೆ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಕಾಸರಗೋಡು ART ಕೇಂದ್ರದ ನೇತೃತ್ವದಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು.
1988 മുതലാണ് നമ്മൾ എല്ലാ വർഷവും ഈ ഡിസംബർ 1-ാം തീയതി എയ്ഡ്സ് ദിനം കൊണ്ടാടുന്നത്. എയ്ഡ്സ് എന്ന് പറയുമ്പോൾ ഇന്ന് എയ്ഡ്സ് എന്ന് കേൾക്കുമ്പോൾ നമുക്ക് പഴയതുപോലെ അത്ര വലിയ പേടിയും ഭയമൊന്നും ഇല്ലായെങ്കിലും ഒരു കാലത്ത് എയ്ഡ്സ് എന്ന് കേൾക്കുമ്പോൾ നമ്മുടെ നാട്ടിലുണ്ടായിട്ട്, അതായത് ഒരു ഭൂകമ്പം വന്നാൽ പോലും നമ്മുടെ ആളുകൾക്ക് അത്ര ഭയമുണ്ടാവുകയില്ല. ഒരാൾക്ക് എയ്ഡ്സ് പിടിപെട്ടു, നാട്ടിൽ ഒരാൾക്ക് എയ്ഡ്സ് പിടിപെട്ടു എന്ന് പറഞ്ഞാൽ 90-കളിൽ 80-കളിലൊക്കെ നമ്മുടെ നാട്ടിലൊരു ഭൂകമ്പം വന്നതിനേക്കാൾ കൂടുതലുള്ള ഒരു വിഷമം നമുക്ക് ഉണ്ടാകും. ನೆಹರು ಯುವ ಕೇಂದ್ರ ಕಾಸರಗೋಡು ಪ್ರಾಜೆಕ್ಟ್ ವತಿಯಿಂದಲೂ ನಗರದ ಹೊಸ ಬಸ್ ನಿಲ್ದಾಣದಿಂದ ಸರ್ಕಾರಿ ಪ್ರೌಢಶಾಲೆಗೆ ಜಾಗೃತಿ ರ್ಯಾಲಿ ಹಮ್ಮಿಕೊಳ್ಳಲಾಯಿತು. ಇದರ ಧ್ವಜ ಹಸ್ತಾಂತರ ಕಾರ್ಯವು ಹೊಸ ಬಸ್ ನಿಲ್ದಾಣದಲ್ಲಿ ನಡೆಯಿತು. ಜಿಲ್ಲೆಯ ಹಲವೆಡೆ ವಿವಿಧ ರೀತಿಯಲ್ಲಿ ಏಡ್ಸ್ ಕುರಿತು ಜಾಗೃತಿ ಕಾರ್ಯಕ್ರಮ ಗುರುವಾರ ನಡೆಯಿತು. ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲೂ ಭೂಮಿಯ ರೀಸರ್ವೆ ಕಾರ್ಯ ಆರಂಭಿಸಲು ಚಿಂತನೆ ನಡೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ತಿಳಿಸಿದ್ದಾರೆ. ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ಕಾಸರಗೋಡು ಜಿಲ್ಲೆಯಲ್ಲಿ ಎಲ್ಲ ಗ್ರಾಮಗಳಲ್ಲೂ ಭೂಮಿಯ ರೀಸರ್ವೆ ಕಾರ್ಯ ಆರಂಭಿಸಲು ಚಿಂತನೆ ನಡೆಸಲಾಗಿದೆ. ಜಿಲ್ಲೆಯಲ್ಲಿ ಈ ಮೊದಲಿನ ಸರ್ವೆ ಕಾರ್ಯವು 1928-30 ವರ್ಷಗಳಲ್ಲಿ ನಡೆದಿತ್ತು. ಆ ಬಳಿಕ ಭೂಮಿಯನ್ನು ಇದುವರೆಗೂ ಸರ್ವೆ ನಡೆಸಿಲ್ಲ. ಕೈವಶ ಹಾಗೂ ಇತರ ರೀತಿಯ ಭೂಮಿಯ ಮೇಲಿನ ಗಡಿ ತರ್ಕಗಳು ಜಾಸ್ತಿಯಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಸರ್ವೆ ಕಾರ್ಯಕ್ಕೆ ಚಿಂತನೆ ನಡೆದಿದೆ ಎಂದು ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ಹೇಳಿದರು. റീസർവേ പ്രവർത്തനത്തിൻ്റെ പ്രാരംഭ നടപടി എന്നുള്ള രീതിയിൽ നമ്മൾ ഈ 117 വില്ലേജുകളിലും അവിടുത്തെ നിലവിൽ ഭൂമിയുടെ പൊസഷനുള്ള ആളുകളുടെ കൈവശമുള്ള ആളുകൾ, അല്ലെങ്കിൽ പൊസഷൻ അല്ല, രേഖകളുള്ള വ്യക്തികളിൽ നിന്ന് ആ രേഖകൾ, ആ വസ്തുവിൻ്റെ രേഖകൾ മേടിക്കുക എന്ന് പറയുന്നത് വെരിഫിക്കേഷന് വേണ്ടി മേടിച്ചിട്ട് നമ്മളൊരു കൃത്യമായ രേഖ ഉണ്ടാക്കുന്നുണ്ട് എന്ന് പറഞ്ഞാൽ റീസർവേ പ്രവർത്തനത്തിന് ഇത് വളരെ സഹായകരമാണ്. അപ്പോൾ രണ്ട് കാര്യമാണ്. ഒന്ന്, ജനങ്ങൾക്ക് ഇത് സംബന്ധിച്ചൊരു വിവരം കിട്ടുന്നു. രണ്ട്, നമ്മുടെ ഉദ്യോഗസ്ഥർ ഫീൽഡിൽ പോകുമ്പോൾ ഈ പ്രദേശത്ത് ഇന്ന ആളുകളാണ് താമസിക്കുന്നത്, ഇയാളുടെ കയ്യിൽ ഇത്ര സ്ഥലമുണ്ട്, ആ സ്ഥലത്തിൻ്റെ വെരിഫിക്കേഷൻ നടക്കുന്ന റീസർവേ പ്രവർത്തനത്തിൻ്റെ ഭാഗമായിട്ടാണ്. ഹോസ്ദുർഗ്, കിനാനൂര്, തളങ്കര, എൻമകജെ 4 താലൂക്കിലായിട്ട് ഓരോ വില്ലേജ് വെച്ചെടുത്തിട്ട് ഡിസംബർ 7-ാം തീയതി തൊട്ട് ഒരു വിവരശേഖരണം, അതായത് ഭൂമി സംബന്ധമായ പ്രമാണങ്ങളുടെ പരിശോധന ഈ വരുന്ന ഡിസംബർ 7-ാം തീയതി തൊട്ട് നമ്മൾ തുടങ്ങുകയാണ്. ಈ ಮಾಹಿತಿಗಳ ಪ್ರಯೋಜನ ಪಡೆದು ಎಲ್ಲ ಭೂಮಾಲೀಕರು ಪೂರ್ಣಗೊಳಿಸಿದ ಅರ್ಜಿ ಫಾರಂಗಳನ್ನು, ಅಸಲು ಪ್ರಮಾಣ ಪತ್ರಗಳನ್ನು ನೀಡಿ ಭೂ ವಿಷಯದ ವಿವಾದ ಬಗೆಹರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಗುರುವಾರ ತಿಂಗಳ ಮೊದಲ ದಿನವಾದ್ದರಿಂದ ಸರ್ಕಾರಿ ನೌಕರರು ಮಾಸಿಕ ವೇತನಕ್ಕೆ ಟ್ರೆಷರಿಗೆ ಮುಗಿಬಿದ್ದ ದೃಶ್ಯ ಕಂಡುಬಂತು. ಸದ್ಯ ನೋಟುಗಳ ಅಭಾವದಿಂದಾಗಿ ಹಣದ ರವಾನೆಗೆ ತೊಡಕುಂಟಾಗಿರುವ ಹಿನ್ನೆಲೆಯಲ್ಲಿ ಟ್ರೆಷರಿಯ ಮುಖಾಂತರ ಗರಿಷ್ಠ 24,000 ರೂಪಾಯಿಗಳನ್ನು ಪಡೆಯಬಹುದೆಂದು ಕಳೆದ ದಿನ ರಾಜ್ಯ ವಿತ್ತ ಸಚಿವ ಥಾಮಸ್ ಐಸಕ್ ಘೋಷಿಸಿದ್ದರು. ನೋಟು ಸಮಸ್ಯೆಯಿಂದಾಗಿ ರಾಜ್ಯ ಸರ್ಕಾರವು ನೌಕರರಿಗೆ ಟ್ರೆಷರಿ ಮೂಲಕ ಗರಿಷ್ಠ 24,000 ರೂಪಾಯಿ ವಾರದಲ್ಲಿ ನೀಡುವುದಾಗಿ ಕಳೆದ ದಿನ ಘೋಷಿಸಿತ್ತು. ಈ ಹಿನ್ನೆಲೆಯಲ್ಲಿ ತಿಂಗಳ ಮೊದಲ ದಿನ ಸಂಬಳದ ದಿನವಾದುದರಿಂದ ಗುರುವಾರ ಬೆಳ್ಳಂಬೆಳಿಗ್ಗೆ ಕಾಸರಗೋಡಿನ ಟ್ರೆಷರಿಗಳ ಮುಂಭಾಗಗಳಲ್ಲಿ ವೇತನ ಪಡೆಯಲು ನೌಕರರ ಸರದಿ ಸಾಲುಗಳು ಕಂಡುಬಂದವು. ಈ ಹಿನ್ನೆಲೆಯಲ್ಲಿ ಟ್ರೆಷರಿಯಲ್ಲಿ ನೌಕರರು ದಿನಪೂರ್ತಿ ಹಣದ ನಿರ್ವಹಣೆ ಹಾಗೂ ವಿತರಣೆಯಲ್ಲಿ ತಲ್ಲೀನರಾಗಿರುವ ದೃಶ್ಯ ಕಂಡುಬಂತು. 500 ಹಾಗೂ 1000 ಮುಖಬೆಲೆಯ 20 ಲಕ್ಷ ರೂಪಾಯಿಗಳನ್ನು ಬಸ್ಸಿನಲ್ಲೇ ತರಲೆತ್ನಿಸಿದ ವ್ಯಕ್ತಿಯನ್ನು ಅಬಕಾರಿ ದಳ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಂಜೇಶ್ವರ ಚೆಕ್ಪೋಸ್ಟ್ನಲ್ಲಿ ವ್ಯಕ್ತಿಯನ್ನು ವಶಕ್ಕೆ ಪಡೆಯಲಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಮಂಜೇಶ್ವರ ಪೊಲೀಸರಿಗೆ ಈತನನ್ನು ಹಸ್ತಾಂತರಿಸಲಾಗಿದೆ. 500 ಹಾಗೂ 1000 ಮುಖಬೆಲೆಯ 20 ಲಕ್ಷ ರೂಪಾಯಿಯ ನೋಟಿನೊಂದಿಗೆ ವ್ಯಕ್ತಿಯೋರ್ವನನ್ನು ವಶಕ್ಕೆ ಪಡೆಯಲಾಗಿದೆ. ಮಂಜೇಶ್ವರ ಚೆಕ್ಪೋಸ್ಟ್ನಲ್ಲಿ ಅಬಕಾರಿ ದಳದಿಂದ ಕಾರ್ಯಾಚರಣೆ ನಡೆದಿದೆ. ಗುರುವಾರ ಅಪರಾಹ್ನ ಮಂಗಳೂರಿನಿಂದ ಕಾಸರಗೋಡಿಗೆ ಬರುತ್ತಿರುವ KSRTC ಬಸ್ಸಿನಲ್ಲಿ ಹಣವನ್ನು ಸಾಗಿಸುತ್ತಿದ್ದಾಗ ಚೆಕ್ಪೋಸ್ಟ್ನಲ್ಲಿ ಅಬಕಾರಿ ದಳ ಅಧಿಕಾರಿಗಳು ತಡೆದು ತಪಾಸಣೆ ನಡೆಸಿ ಪತ್ತೆ ಹಚ್ಚಿದ್ದಾರೆ. ಹಣದೊಂದಿಗೆ ವ್ಯಕ್ತಿಯನ್ನು ಮಂಜೇಶ್ವರ ಪೊಲೀಸರಿಗೆ ಹೆಚ್ಚಿನ ವಿಚಾರಣೆಗಾಗಿ ಹಸ್ತಾಂತರಿಸಲಾಗಿದೆ. ಹಣದ ಮೂಲ ಹಾಗೂ ದಾಖಲೆ ಬಗ್ಗೆ ಪರಿಶೀಲನೆ ಮುಂದುವರೆದಿದೆ.
ಸರ್ಕಲ್ ಇನ್ಸ್ಪೆಕ್ಟರ್ ಹರಿದಾಸ್ ಪಾಲಕಲ್, ಟೋನಿ ಎಸ್ ಐಸಕ್, ಚಂದುಕುಟ್ಟಿ ನಾಯರ್, ಸಂತೋಷ್ ಕುಮಾರ್ ವಿವಿ ಮೊದಲಾದವರು ಕಾರ್ಯಾಚರಣೆಯ ತಂಡದಲ್ಲಿದ್ದರು. ಜಯಕೃಷ್ಣ ಮಾಸ್ಟರ್ ಬಲಿದಾನ ದಿನಾಚರಣೆ ಕುಂಬಳೆಯಲ್ಲಿ ಜರುಗಿತು. ಯುವ ಮೋರ್ಚಾ ಜಿಲ್ಲಾ ಸಮಿತಿ ವತಿಯಿಂದ ನಡೆದ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಪಾಲ್ಗೊಂಡರು. ಬಲಿದಾನ ದಿನಾಚರಣೆಯನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶೋಭಾ ಸುರೇಂದ್ರನ್ ಉದ್ಘಾಟಿಸಿ ಮಾತನಾಡಿದರು. കാരണം ഫെഡറൽ സംവിധാനം നിലനിൽക്കുന്ന ഒരു സംസ്ഥാനത്തിന്റെ മുഖ്യമന്ത്രി കസേരയിൽ ഇരുന്നു കൊണ്ട് സ്വന്തം പഞ്ചായത്തിൽ ഭാരതീയ ജനതാ പാർട്ടിക്ക് വേണ്ടി ഞാൻ എന്റെ പ്രവർത്തകരോടൊപ്പം നിൽക്കും എന്ന് പറഞ്ഞ ചെറുപ്പക്കാരന്റെ കൈപ്പത്തി വെട്ടിയെടുക്കാൻ അവിടുത്തെ ജില്ലാ സെക്രട്ടറി ജയരാജൻ എന്ന് പറയുന്ന മതയാന ആഹ്വാനം കൊടുത്തപ്പോ അത് രഹസ്യമായി അനുവദിച്ചു കൊടുത്ത നേതാവാണ് ഇന്ന് കേരളത്തിന്റെ മുഖ്യമന്ത്രി പിണറായി വിജയൻ എന്ന് ആർക്കാണ് ഈ കേരളത്തിന്റെ മണ്ണിൽ അറിയാത്തത്? അങ്ങനെ കേരളത്തിന്റെ മുഖ്യമന്ത്രി ഒരു ആഹ്വാനം കൊടുത്തു. എന്താണെന്ന് അറിയുമോ? കേരളത്തിന്റെ മുഖ്യമന്ത്രി കൊടുത്ത ആഹ്വാനം കാരായി രാജന്മാരെ രക്ഷിക്കാൻ വേണ്ടി കേരള പോലീസിനെ ഉപയോഗിച്ചുകൊണ്ട് ഒരു പാവം RSSന്റെ പ്രവർത്തകനെ പിടിച്ചുകൊണ്ടുപോയിട്ട് 3-ാം മുറ ഉപയോഗിച്ച് ഭേദ്യം ചെയ്ത് അങ്ങനെ പറയിച്ചിരിക്കുകയാണ് പോലും. എന്താ? കള്ള മൊഴിയെടുത്തിരിക്കുകയാണ് ആ പാവപ്പെട്ടവന്റെ കയ്യിൽ നിന്ന്. ಒಬಿಸಿ ಮೋರ್ಚಾ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಸತ್ಯಜಿತ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ PR ಸುನಿಲ್, ಸುಧಾಮ ಗೋಸಾಡ ಮೊದಲಾದ ಪ್ರಮುಖರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಸಭಾ ಕಾರ್ಯಕ್ರಮದ ಮೊದಲು ಸಮೀಪದ ದೇವಿನಗರದಿಂದ ಕುಂಬಳೆಪೇಟೆಗೆ ಬೃಹತ್ ಮೆರವಣಿಗೆ ಸಾಗಿತು. ಈ ವೇಳೆ ಘೋಷಣೆಗಳು ಮೊಳಗಿದವು. കണ്ണൂർ ജില്ലയിലെ മുഖേന UP സ്കൂളിൽ വെച്ച് കുരുന്നുകൾക്ക് അറിവിനും അക്ഷരമൂതും നേരത്ത് ഈ രാജവീതിയെ കുങ്കുമഹരിത കൊടികളാൽ പുളകമണിയിച്ചുകൊണ്ട് കടന്നു വരികയാണ്. പ്രിയമുള്ളവര്, തുടർന്ന് കുമ്പള ടൗണിൽ വെച്ച് KT ಜಯಕೃಷ್ಣ ಮಾಸ್ಟರ್ ಸಂಸ್ಮರಣೆ ದಿನದ ಅಂಗವಾಗಿ ಕಳೆದ ದಿನ ಧ್ವಜಯಾತ್ರೆ ನಡೆಯಿತು. ಯುವ ಮೋರ್ಚಾ ಜಿಲ್ಲಾ ಸಮಿತಿಯಿಂದ ಧ್ವಜಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. KT ಜಯಕೃಷ್ಣ ಮಾಸ್ಟರ್ ಸಂಸ್ಮರಣಾ ದಿನದ ಅಂಗವಾಗಿ ಯುವ ಮೋರ್ಚಾ ಜಿಲ್ಲಾ ಸಮಿತಿ ವತಿಯಿಂದ ಧ್ವಜಯಾತ್ರೆಗೆ ಚಾಲನೆ ಲಭಿಸಿತು. ಕಾಸರಗೋಡ್ನ JP ಕಾಲನಿ ಬಳಿಯಿಂದ ಕುಂಬಳೆಗೆ ಯಾತ್ರೆ ಸಾಗಿತು. ಸುಧಾಮ ಗೋಸಾಡ ಅವರು ಜಾಥಾ ನಾಯಕ ಯುವ ಮೋರ್ಚಾ ಮಂಡಲಾಧ್ಯಕ್ಷ ಅವಿನಾಶ್ ರೈ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಚಾಲನೆ ನೀಡಿದರು. ആയിരത്തി 1999 ഡിസംബർ മാസം 1-ാം തീയതി പാണൂർ നിയോജക മണ്ഡലത്തിലെ ഒരു സ്കൂളിൽ വെച്ച് അദ്ദേഹം അറിയുന്നക്ഷരം പിഞ്ചു കുഞ്ഞുങ്ങൾക്ക് പറഞ്ഞു കൊടുക്കുന്ന അവസരത്തിലാണ് കമ്മ്യൂണിസ്റ്റിൻ്റെ കാപാലികന്മാർ അദ്ദേഹത്തെ ആ സ്കൂൾ ക്ലാസ് മുറിയിൽ വെട്ടി മുറിക്കത് നമുക്കറിയാം. ഭാരതീയ ജനതാ പാർട്ടിക്ക് കേരള സംസ്ഥാനത്തിൽ സംഘപരിവാർ പ്രസ്ഥാനത്തിന് നിരവധി ബലിദാനികൾ ഈ പാർട്ടിയെ വളർച്ചയ്ക്കിടയിൽ സംഭവിച്ചിട്ടുണ്ട് എന്നുള്ളത് നമുക്കറിയുന്ന കാര്യങ്ങളാണ്. വെട്ടിക്കൊലപ്പെടുത്തി ആ ദിനമാണ് ഡിസംബർ 1. സ്വർഗീയ KT ജയകൃഷ്ണന്റെ ഭാഗമായി ಸತೀಶ್ ಎನ್, ಧನಂಜಯ ಮಧೂರು, ರಾಜೇಶ್ ಕೈಂದಾರ್, ಸುಜಿತ್, ಅಂಜು ಮೊದಲಾದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕುತ್ತಿಕೋಲು ಪಂಚಾಯತ್ನಲ್ಲಿ ನಡೆದ ಅವಿಶ್ವಾಸ ಗೊತ್ತುವಳಿಯಲ್ಲಿ ಬಹುಮತ ಗಳಿಸಲು ವಿಫಲವಾದ ಹಿನ್ನೆಲೆಯಲ್ಲಿ CPIM ತನ್ನ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಂಡಿದೆ. 16 ಸದಸ್ಯರ ಬಲ ಹೊಂದಿರುವ ಪಂಚಾಯತ್ನಲ್ಲಿ ವಿರೋಧ ಪಕ್ಷವು ಬಿಜೆಪಿಯ ಬೆಂಬಲದೊಂದಿಗೆ CPIM ಅನ್ನು ಪರಾಭವಗೊಳಿಸಿದೆ.
ಕುತ್ತಿಗೋಲು ಪಂಚಾಯತ್ನಲ್ಲಿ ಕಳೆದ ಸ್ಥಳೀಯಾಡಳಿತ ಚುನಾವಣೆ ಸಂದರ್ಭದಲ್ಲಿ ಒಟ್ಟು ಇರುವ 16 ಸೀಟುಗಳ ಪೈಕಿ 7ರಲ್ಲಿ ಸಿಪಿಐಎಂ, 5ರಲ್ಲಿ ಕಾಂಗ್ರೆಸ್, 3ರಲ್ಲಿ ಬಿಜೆಪಿ ಹಾಗೂ 1 ಸೀಟಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿ ಗೆಲುವು ಸಾಧಿಸಿದ್ದ. ಈ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಸೀಟು ಗಳಿಸಿದ ಹಿನ್ನೆಲೆಯಲ್ಲಿ ಸಿಪಿಐಎಂನ ಪ್ರತಿನಿಧಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಆದರೆ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ಕಾಂಗ್ರೆಸ್ನ ಬೆಂಬಲದೊಂದಿಗೆ ಗೆದ್ದಿತ್ತು. ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಬಂಡಾಯ ಅಭ್ಯರ್ಥಿಗೆ ಲಭಿಸಿತ್ತು. ಇದೀಗ ವಿರೋಧ ಪಕ್ಷಗಳು ಒಟ್ಟಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅವಿಶ್ವಾಸ ನಿರ್ಣಯ ಮಂಡಿಸಿ ಒಟ್ಟಾಗಿ ಸಿಪಿಐಎಂ ವಿರುದ್ಧ ಮತ ಚಲಾಯಿಸಿತ್ತು. ಈ ನಿಟ್ಟಿನಲ್ಲಿ ಪಂಚಾಯತ್ ಅಧ್ಯಕ್ಷ ಸ್ಥಾನವು ಸಿಪಿಎಂನಿಂದ ತಪ್ಪಿ ಹೋಗಿದೆ. അധികാര കസേരയ്ക്ക് വേണ്ടി കോൺഗ്രസും RSPയും BJPയും നെറികെട്ട രാഷ്ട്രീയത്തിന്റെ ഭാഗമായി അവിശുദ്ധ ബാന്ധവത്തിലൂടെയാണ് ഈ അവിശ്വാസ പ്രമേയത്തിൽ കൂടി ഇപ്പോൾ LDFന്റെ പ്രസിഡന്റ് സ്ഥാനാർത്ഥിയെ പുറത്താക്കിയിരിക്കുന്നത്. ഇത് ഞങ്ങൾ വളരെ രാഷ്ട്രീയമായി തന്നെ ഈ നെറികെട്ട രാഷ്ട്രീയം ഈ പഞ്ചായത്തിലെ ജനങ്ങളോട് തുറന്നു പറയുന്നതിന് വേണ്ടി ഞങ്ങൾ ജനങ്ങളിലേക്ക് ഇറങ്ങുന്നതിന് വേണ്ടി ഞങ്ങൾ തീരുമാനിച്ചിരിക്കുകയാണ്. ഒരു ധാരണ പോലും ഇതുവരെ ഉണ്ടായിട്ടില്ല. അവർക്ക് ശരിയെന്ന് തോന്നി ഞങ്ങളോടൊപ്പം ഞങ്ങൾ നേരത്തെ മാധ്യമങ്ങളിൽ ഞങ്ങൾ പറഞ്ഞായിരുന്നു, സ്വതന്ത്രരോട് ആർക്ക് വേണമെങ്കിലും സഹായിക്കാം. ആ സഹായം അവരുടെ ഭാഗത്തു നിന്ന് ഇപ്പോൾ കിട്ടിയിട്ടുണ്ടെന്നേ ഉള്ളൂ. ವಿಶ್ವ ತುಳುವರೆ ಆಯನೋ 2016 ಇದೇ ತಿಂಗಳ 9ರಿಂದ 13ರವರೆಗೆ ಬದಿಯಡ್ಕದಲ್ಲಿ ಆಯೋಜಿಸಲಾಗಿದೆ. ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪರಭಾಷೆ, ಪರ ಸಂಸ್ಕೃತಿಗಳ ಹಾವಳಿಯಿಂದ ತನ್ನ ನೈಜತೆಯನ್ನು ಕಳೆದುಕೊಳ್ಳುತ್ತಿದೆ ತುಳು ಭಾಷೆ. ಈ ಹಿನ್ನೆಲೆಯಲ್ಲಿ ಸಾಮರಸ್ಯವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತುಳುನಾಡಿನಲ್ಲಿ ಜಾತಿಮತ ಭಾಷಾ ಸೌಹಾರ್ದತೆ ಎಂಬ ನೆಲಗಟ್ಟಿನಲ್ಲಿ ಪ್ರಸ್ತುತ ವರ್ಷದ ಡಿಸೆಂಬರ್ 9ರಿಂದ 13ರ ತನಕ ಜಿಲ್ಲೆಯ ಬದಿಯಡ್ಕದಲ್ಲಿ ವಿಶ್ವ ತುಳುವರೆ ಆಯನೋ 2016 ಎಂಬ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. 5 ದಿನಗಳಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ತುಳು ಮಾತ್ರವಲ್ಲದೆ ಕನ್ನಡ, ಮಲಯಾಳ, ಕೊಂಕಣಿ, ಮರಾಠಿ, ಕರಾಡ, ಬ್ಯಾರಿ, ಮಾಪಿಳೆ ಮೊದಲಾದ ಭಾಷೆಗಳ ಬಹುಭಾಷಾ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಶುಕ್ರವಾರ ಶಾಸಕ NN ನೆಲ್ಲಿಕುನ್ನರವರ ಅಧ್ಯಕ್ಷತೆಯಲ್ಲಿ ಆರಂಭವಾಗುವ ಕಾರ್ಯಕ್ರಮವನ್ನು ನಡುವಟ್ಟಂ ಡಾಕ್ಟರ್ ಗೋಪಾಲಕೃಷ್ಣನ್ ಉದ್ಘಾಟಿಸಲಿರುವರು ಎಂದು ಪದಾಧಿಕಾರಿಗಳು ಹೇಳಿದರು. 9ನೇ ತಾರೀಕಿಗೆ ಸಂಜೆ 4 ಗಂಟೆಗೆ ಈ ಬಹುಭಾಷಾ ಸಂಗಮದ ಕಾರ್ಯಕ್ರಮದ ಉದ್ಘಾಟನೆ ನಡೀಲಿಕ್ಕಿದೆ. ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಕಾಸರಗೋಡಿನ ಮಾನ್ಯ ಶಾಸಕರಾದ NN ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದ್ದಾರೆ. ಕೇರಳದ ಪ್ರಸಿದ್ಧ ಸಾಹಿತಿಯಾದ ನಡುವಟ್ಟಂ ಗೋಪಾಲಕೃಷ್ಣನ್ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಡಾಕ್ಟರ್ KP ಪುತ್ತೂರಾಯ ಕಾರ್ಯಕ್ರಮದ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ತುಳುವೇಶ್ವರ ಚಾವಡಿ, ತುಳುವಪ್ಪ ಬಳ್ಳಾಳ್ತಿ ದೊಂಪ ಈ ಉದ್ಘಾಟನಾ ಸಮಾರಂಭದ ವೇದಿಕೆ. ಆಮೇಲೆ ಮತ್ತಿನ 3 ದಿವಸಗಳಲ್ಲಿ ತುಳುವನ ಚಾವಡಿ, ಆಲಿ ಚಾಮುಂಡಿ ದೊಂಪ ಈ ವೇದಿಕೆ ನಂಬರ್ 2ರಲ್ಲಿ ವಿವಿಧ ಕಾರ್ಯಕ್ರಮ ನಡೀಲಿಕ್ಕಿದೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ MM ಶ್ರೀಧರನ್, ಅರವಿಂದ ಕುಮಾರ್ NK, ರವಿಕಾಂತ ಕೇಸರಿ, ಪುರುಷೋತ್ತಮ್ M ನಾಯಕ್, ಶ್ಯಾಮ್ ಪ್ರಸಾದ್, ಗುರುಪ್ರಸಾದ್ ಕೋಟಕಣಿ, ರಾಮಚಂದ್ರ ಭಟ್ ಧರ್ಮತಡ್ಕ, ರವೀಂದ್ರ ಪಾಡಿ, ಮೊಹಮ್ಮದ್ ಅಲಿ ಪೆರ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ಯುವಕರಿಗೆ ಹಲ್ಲೆಗೈದ ಆರೋಪದ ಮೇರೆಗೆ 5 ಪೊಲೀಸರ ವಿರುದ್ಧ ಮೊಕದ್ದಮೆ ದಾಖಲಾಗಿದೆ. ಈ ಮಧ್ಯೆ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿರುವ ಆರೋಪದ ಅಡಿಯಲ್ಲಿಯೂ 4 ವಿರುದ್ಧ ಕೇಸು ದಾಖಲಾಗಿದೆ. ಕಳೆದ ದಿನ ಸಂಜೆ ಕೋಳಿಯಡ್ಕದಲ್ಲಿ ಪೊಲೀಸರು ವಾಹನ ತಪಾಸಣೆ ನಡೆಸುತ್ತಿದ್ದಾಗ ಕೃತ್ಯ ನಡೆದಿದ್ದು, ಈ ಸಂಬಂಧ ಸಮಗ್ರ ತನಿಖೆ ಕೈಗೊಳ್ಳಲಾಗಿದೆ. ಯುವಕರನ್ನು ಪೊಲೀಸ್ ಕಸ್ಟಡಿಯಲ್ಲಿ ದೌರ್ಜನ್ಯಗೈದ ಆರೋಪದ ಅಡಿಯಲ್ಲಿ 5 ಮಂದಿ ಪೊಲೀಸರ ವಿರುದ್ಧ ಕೇಸು ದಾಖಲಾಗಿದೆ. ಬೆಂಡಿಚಾಲ್ ಬಾರಿಕಾಡಿ ನಿವಾಸ್ ಹಂಸ ಎಂಬವರು ನೀಡಿರುವ ದೂರಿನಂತೆ ಪೊಲೀಸರ ವಿರುದ್ಧ ಕೇಸು ದಾಖಲಾಗಿದೆ. ಇದೇ ವೇಳೆ AR ಕ್ಯಾಂಪಿನ ಸಿವಿಲ್ ಪೊಲೀಸ್ ಆಫೀಸರ್ ಅಮಲ್ ರಾಮಚಂದ್ರನ್ ರವರು ನೀಡಿರುವ ದೂರಿನ ಪ್ರಕಾರ ಪೊಲೀಸರನ್ನು ತಡೆದು ನಿಲ್ಲಿಸಿ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿದ ಆರೋಪದಂತೆ ಕಂಡರೆ ಪತ್ತೆ ಹಚ್ಚಬಹುದಾದ 4 ಮಂದಿಯ ವಿರುದ್ಧವೂ ಕೇಸು ದಾಖಲಾಗಿದೆ. ಕಳೆದ ದಿನ ಸಂಜೆ ಕೋಳಿಯಡ್ಕದಲ್ಲಿ ಬೈಕು ಹಾಗೂ ಕಾರ್ನಲ್ಲಿ ತಲುಪಿದ ತಂಡ ಪೊಲೀಸರ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಲಾಯಿತೆಂದು ಅಮಲ್ ರವರು ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ವಾಹನಗಳಲ್ಲಿ ದಾಖಲೆ ಪತ್ರಗಳಿಲ್ಲದ ಕಾರಣ ಯುವಕರನ್ನು ಕಸ್ಟಡಿಗೆ ತೆಗೆದಾಗ ಪೊಲೀಸರ ಮೇಲೆ ಹಲ್ಲೆಗೈಯಲಾಯಿತೆಂದು ಅವರು ಹೇಳಿದರು. ಆದರೆ ಪೊಲೀಸರು ಕಸ್ಟಡಿಗೆ ತೆಗೆದ ಬೈಕ್ನ ದಾಖಲೆ ಪತ್ರಗಳನ್ನು ಪೊಲೀಸ್ ಠಾಣೆಗೆ ತಲುಪಿಸಿ CIಗೆ ತೋರಿಸಲಾಗಿತ್ತು. ದಂಡ ಪಾವತಿಸಿ ಬಿಡುವಂತೆ ಅವರು ಆದೇಶಿಸಿದ್ದರು. ಆದರೆ ತಮ್ಮನ್ನು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆದೊಯ್ದು ದೌರ್ಜನ್ಯಗೈಯಲಾಯಿತೆಂದು ದೂರುದಾರರು ತಿಳಿಸಿದ್ದಾರೆ. കോളെടുക്കത്തുനിന്ന് ഞാനും എൻ്റെ ഫ്രണ്ട് പോകുന്നുണ്ടായ ബൈക്ക് പോലീസുകാർ പിടിച്ചിട്ട് CI ഓഫീസിലേക്ക് ഹാജരാകാൻ പറഞ്ഞതാണ്.
അപ്പോൾ CI ഓഫീസിലേക്ക് ഹാജരായി CIയോട് സംഭവം പറഞ്ഞ് എന്നിട്ട് CIൻ്റെ ഫ്രണ്ടും തന്നെ ഒരു പോലീസ് ഉദ്യോഗസ്ഥന് സിവിൽ ഡ്രസ്സിൽ തന്നെ ബാറ്റേക്ക് കുത്തിയിട്ട് അവരെ ഏൽപ്പിച്ച് അവർ നേരെ കൺട്രോൾ റൂമിൽ കൊണ്ടുപോയി എന്നെ ക്രൂരമായിട്ട് മർദ്ദിച്ച്. പോലീസിന് കംപ്ലൈൻറ്റ് കൊടുത്തിട്ടുണ്ട്, പോലീസിന് കംപ്ലൈൻറ്റ് ചെയ്തിട്ടുണ്ട്. ഇനി മനുഷ്യാവകാശ കമ്മീഷനും പിന്നെ പോലീസ് അതോറിറ്റിക്കും എല്ലാം കംപ്ലൈൻറ്റ് ചെയ്യുന്നു. ಈ ಮಧ್ಯೆ ಹಲ್ಲೆಗೊಳಗಾಗಿರುವ ಬಾರಿಕಾಡ್ ನಿವಾಸಿ ಹಂಸಾ ಮೊಹಮ್ಮದ್ ಶಂಶೀರ್ ಹಾಗೂ ಮೊಹಮ್ಮದ್ ಸಕೀರ್ ರವರನ್ನು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಸಹಕಾರಿ ವಲಯದ ಬಿಕ್ಕಟ್ಟು ಪರಿಹರಿಸಬೇಕೆಂದು ಒತ್ತಾಯಿಸಿ ಸಹಕಾರಿ ಭಾರತಿ ವತಿಯಿಂದ ಇದೇ ಬರುವ ಶನಿವಾರ ಸಂಜೆ ಧರಣಿ ಹಮ್ಮಿಕೊಳ್ಳಲಾಗಿದೆ. ಈ ಸಂಬಂಧ ಪದಾಧಿಕಾರಿಗಳು ಕಾಸರಗೋಡಿನಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದು ಮಾತನಾಡುತ್ತಿದ್ದರು. ಪ್ರಸ್ತುತ 500 ಹಾಗೂ 1000 ಮುಖಬೆಲೆಯ ನೋಟುಗಳನ್ನು ಕೇಂದ್ರವು ಹಿಂಪಡೆದಿದ್ದು, ಈ ಹಿನ್ನೆಲೆಯಲ್ಲಿ ನೋಟುಗಳ ಅಭಾವ ಎದುರಾಗಿದೆ. ರೈತರು, ಕಾರ್ಮಿಕರು, ಪಿಂಚಣಿದಾರರು ಸಹಿತ ಹಲವು ವಲಯದ ಸದಸ್ಯರು ಹೆಚ್ಚಾಗಿ ಸಹಕಾರಿ ಬ್ಯಾಂಕ್ಗಳನ್ನೇ ನೆಚ್ಚಿಕೊಂಡಿದ್ದಾರೆ. ಆದರೆ RBIಯ ಸದ್ಯದ ಕ್ರಮದಿಂದ ಇವರಿಗೆ ಅಗತ್ಯ ಹಣವನ್ನು ತಮ್ಮ ಖಾತೆಯಿಂದ ತೆಗೆಯಲು ಸಾಧ್ಯವಾಗುತ್ತಿಲ್ಲ. ಸಮಸ್ಯೆಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕೆಂದು ಒತ್ತಾಯಿಸಿ ಇದೇ ಶನಿವಾರ ಸಂಜೆ ಧರಣಿ ನಡೆಸಲು ನಿರ್ಧರಿಸಲಾಗಿದೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಬಳಿ ಧರಣಿ ನಡೆಸಲಿದ್ದು, ಸಹಕಾರಿ ಭಾರತಿ ರಾಜ್ಯಾಧ್ಯಕ್ಷ P. സുധാകരൻ ಹೋರಾಟಕ್ಕೆ ಚಾಲನೆ ನೀಡಲಿರುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ഈ നോട്ട് പിൻവലിച്ചതിന് ശേഷം ബാങ്കുകളിൽ വന്ന് കെട്ടിക്കിടക്കുന്ന കറൻസി നോട്ടുകളെ സംബന്ധിച്ച് അത് മാറ്റിയെടുക്കണമെന്നുണ്ടെങ്കിൽ നിലവിലുള്ള നിക്ഷേപങ്ങൾക്കും KYCയും നിർബന്ധമാക്കിയാൽ മാത്രമേ റിസർവ് ബാങ്കിൻ്റെ നിലപാടിൽ അയവ് വരാൻ പോകുന്നുള്ളൂ. അപ്പോൾ അതിൽ കേരള സർക്കാർ നയം വ്യക്തമാക്കണം. ഒന്നുകൂടെ വ്യക്തമായി KYC നോംസിനെ കുറിച്ച് അഭിപ്രായം അല്ലെങ്കിൽ കേരള സർക്കാർ സർക്കുലർ ഇറക്കുകയും അത് കേന്ദ്ര സർക്കാരിനെയും റിസർവ് ബാങ്കിനെയും കൺവിൻസ് ചെയ്യിപ്പിക്കാനും സംസ്ഥാന സർക്കാരിന് സാധിക്കണം. എന്നാൽ മാത്രമേ ഇപ്പോഴുള്ള ഈ ഒരു ഊരാക്കുരുക്ക് അതൊന്ന് അയഞ്ഞു കിട്ടുകയുള്ളൂ. ആവശ്യങ്ങൾ ഉന്നയിച്ചുകൊണ്ട് ഡിസംബർ മാസം 3-ാം തീയതി കേരളത്തിലെ എല്ലാ ജില്ലാ കേന്ദ്രങ്ങളിലും ഒരു സായാഹ്ന ധർണ നടത്താൻ തീരുമാനിച്ചിരിക്കുന്നു. സഹകാരികളെ പങ്കെടുപ്പിച്ചുകൊണ്ടുള്ള സായാഹ്ന ധർണയാണ്. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ರಾಷ್ಟ್ರೀಯ ಕಾರ್ಯದರ್ಶಿ ಕರುಣಾಕರನ್ ನಂಬ್ಯಾರ್, ಐತಪ್ಪ ಮವ್ವಾರ್, ಗಣಪತಿ ಕೋಟಕಣಿ, ಗಣೇಶ್ ಪಾರಕಟ್ಟ, ಅಶೋಕ್ ಮೊದಲಾದವರು ಉಪಸ್ಥಿತರಿದ್ದರು. ಎಂಪವರ್ CWSN ವತಿಯಿಂದ ಇದೇ ಶನಿವಾರದಂದು ಇನ್ಕ್ಲೂಸಿವ್ ಕಲೋತ್ಸವ ಹಮ್ಮಿಕೊಳ್ಳಲಾಗಿದೆ. ಮುನ್ಸಿಪಲ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಜರುಗಲಿರುವುದಾಗಿ ಆಯೋಜಕರು ತಿಳಿಸಿದರು. ಎಂಪವರ್ CWSN ವತಿಯಿಂದ ಇನ್ಕ್ಲೂಸಿವ್ ಕಲೋತ್ಸವವನ್ನು ಇದೇ ತಿಂಗಳ 3ರಂದು ಹಮ್ಮಿಕೊಳ್ಳಲಾಗಿದೆ. ಮುನ್ಸಿಪಲ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ AGC ಬಶೀರ್ ರವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕಲೋತ್ಸವವನ್ನು ಶಾಸಕ NN ನೆಲ್ಲಿಕುನ್ ಉದ್ಘಾಟಿಸಲಿರುವರು. ಈ ಸಂದರ್ಭದಲ್ಲಿ C. ರಾಮಕೃಷ್ಣ, PV ಕೃಷ್ಣಕುಮಾರ್, MP ಸುಬ್ರಹ್ಮಣ್ಯ, B. ಫಾತಿಮಾ, ಇಬ್ರಾಹಿಂ, P. ಅಬ್ದುಲ್ಲಾ ಮೊದಲಾದ ಗಣ್ಯರು ಉಪಸ್ಥಿತರಿರುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. ഭിന്നശേഷിയുള്ള കുട്ടികൾക്ക് പലതരത്തിലുള്ള വേദികൾ ഒരുങ്ങാറുണ്ടെങ്കിലും അവയെല്ലാം പാർശ്വവൽക്കരിക്കപ്പെട്ട് അവരുടേതായിട്ടുള്ളൊരു ലോകം സൃഷ്ടിക്കുന്ന കാഴ്ചയാണ് നമ്മൾ കാണുന്നത്. എന്നാൽ അവരുടെ സഹപാഠികൾക്കൊപ്പം അവരുടെ കലാഭിരുചി പ്രകടനങ്ങൾ കൊണ്ടും കൊടുത്തും വളർന്നു വരുവാനുള്ളൊരു സാഹചര്യം കൂടിയാണ് പാഠ്യേതര വിഷയങ്ങളിൽ ഇത്തരം കലാപരിപാടികൾ കൊണ്ട് ഞങ്ങൾ ഉദ്ദേശിക്കുന്നത്. ಸುದ್ದಿಗೋಷ್ಠಿಯಲ್ಲಿ C. ರಾಮಕೃಷ್ಣ, M. ಉಮೇಶ್, ಜಿಜು P. ಗಿರೀಶನ್ ಮೊದಲಾದವರು ಉಪಸ್ಥಿತರಿದ್ದರು. ಕುಂಡಂಗುಳಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ NSS ಘಟಕ, ಕುಟುಂಬಶ್ರೀ ಹಾಗೂ ಶಾಸ್ತ್ರ ಸಾಹಿತ್ಯ ಪರಿಷತ್ನ ಸಂಯುಕ್ತ ವತಿಯಿಂದ ಸ್ವಉದ್ಯೋಗ ತರಬೇತಿ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ಶಾಲೆಯ 5 NSS ಕಾರ್ಯಕರ್ತರು ಇದರ ಅಂಗವಾಗಿ ಸೋಪು ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಕುರಿತು ಒಂದು ವರದಿ. ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ನ ಸಹಕಾರದೊಂದಿಗೆ ಸೋಪು ನಿರ್ಮಾಣ ಕಾರ್ಯ ಆರಂಭಿಸಲಾಗಿದೆ. 5 ಮಂದಿ ಸದಸ್ಯರನ್ನೊಳಗೊಂಡ NSS ಕಾರ್ಯಕರ್ತರು 25 ಗ್ರಾಂ ತೂಕದ ಸೋಪ್ ನಿರ್ಮಾಣ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಪರಿಷತ್ ನೀಡುವ ಸೋಪು ಕಿಟ್ನೊಂದಿಗೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಹಾಗೂ ನೀರು ಸೇರಿಸಿ ಪ್ರಿಯಂ ಎಂಬ ಹೆಸರಿನಡಿಯಲ್ಲಿ ಸೋಪನ್ನು ತಯಾರು ಮಾಡಲಾಗುತ್ತಿದೆ. 15 ದಿನಗಳು ಸೋಪಿನ ಪ್ರಕ್ರಿಯೆ ಪೂರ್ಣಗೊಳ್ಳಲು ಬೇಕಾದಂತಹ ಕಾಲಾವಕಾಶವಾಗಿದೆ. ಇದರ ಮಾರಾಟದಿಂದ ದೊರಕುವ ಆದಾಯವನ್ನು ಪಾಲಿಯೇಟಿವ್ ಕೇರ್ ಪ್ರಕ್ರಿಯೆಗಳಿಗೆ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಸೌಲಭ್ಯಕ್ಕಾಗಿ ಬಳಸಲಾಗುತ್ತದೆ. NSS ವಿದ್ಯಾರ್ಥಿಗಳು ತಯಾರಿಸುತ್ತಿರುವ ಇದನ್ನು ಶಾಲೆಯಲ್ಲಿ മാറാട്ട ನಡೆಸಲು ಚಿಂತನೆ ನಡೆಸಲಾಗಿದೆ. പാലിയേറ്റീവ് കെയർ ആയാലും അതിൻ്റെ ഒപ്പം തന്നെ ഈ വർക്ക് നമ്മൾ തുടർന്നുകൊണ്ട് പോകുന്നുണ്ട്. ടീച്ചേഴ്സിൻ്റെയും പാരൻസിൻ്റെയും എല്ലാവരെയും വളരെ സപ്പോർട്ടീവാണ്. ടീച്ചേഴ്സൊക്കെ നമ്മൾ ഈ സോപ്പ് കൊടുക്കുമ്പോൾ വളരെ നല്ല സോപ്പെന്നും ഇതിൻ്റെ ഫ്രഷ്നെസ് കോൺസ്റ്റൻ്റ് ആണെന്നൊക്കെ പറയാറുണ്ട്. അപ്പോൾ ഇനിയും ഇതേപോലെ തുടർന്ന് പോകണമെന്നാണ് ഞങ്ങളുടെ ആഗ്രഹം. ಕುಟುಂಬಶ್ರೀ ಯೂನಿಟ್ ಮುಖಾಂತರ ಸೋಪುಗಳು ಮಾರುಕಟ್ಟೆಯನ್ನು ಪ್ರವೇಶಿಸಲಿವೆ. ಕುಂಡಂಗುಳಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ಪ್ರಿಯಂ ಸೋಪಿನ ಕವರ್ನ ಪ್ರಾಯೋಜಕತ್ವ ವಹಿಸಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಉಕ್ಕಿನಡ್ಕ ವೈದ್ಯಕೀಯ ಕಾಲೇಜು ನಿರ್ಮಾಣ ಕಾರ್ಯ ವಿಳಂಬ.
ಎಂಡೋ ಸಂತ್ರಸ್ತರಿಗಾಗುತ್ತಿದೆ ತೊಡಕು. ಕೆಸಿಎನ್ ವಿಶೇಷ. ಗುರುವಾರ ವಿಶ್ವ ಏಡ್ಸ್ ದಿನ. ಜಿಲ್ಲೆಯಾದ್ಯಂತ ವಿವಿಧೆಡೆ ಜರುಗಿತು ಜಾಗೃತಿ ಕಾರ್ಯಕ್ರಮ. ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲೂ ಭೂಮಿಯ ರಿಸರ್ವೆಗೆ ಚಿಂತನೆ. ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ಹೇಳಿಕೆ. ನೋಟುಗಳ ಕೊರತೆ ಹಿನ್ನೆಲೆ ನವೆಂಬರ್ ತಿಂಗಳ ಸಂಬಳಕ್ಕಾಗಿ ಟ್ರೆಷರ್ಗೆ ಧಾವಿಸಿದ್ರು ನೌಕರರು. ಗುರುವಾರ ಕಾಸರಗೋಡಿನ ಟ್ರೆಷರ್ಗಳಲ್ಲಿ ನೌಕರರ ಸಾಲು ದೃಶ್ಯ ಗೋಚರ. 500,000 ಮುಖಬೆಲೆಯ 20 ಲಕ್ಷ ರೂಪಾಯಿ ಬಸ್ಸಿನಲ್ಲಿ ತರಲೆತ್ನಿಸಿದ ಕಾಸರಗೋಡು ನಿವಾಸಿ ಮಂಜೇಶ್ವರ ಚೆಕ್ಪೋಸ್ಟ್ನಲ್ಲಿ ವಶಕ್ಕೆ. ಹಣದ ಮೂಲದ ಬಗ್ಗೆ ಮುಂದುವರಿಯುತ್ತಿದೆ ತನಿಖೆ. ಯುವ ಮೋರ್ಚಾ ವತಿಯಿಂದ ಕುಂಬಳೆಯಲ್ಲಿ ನಡೆಯಿತು ಜಯಕೃಷ್ಣನ್ ಮಾಸ್ಟರ್ ಬಲಿದಾನ ದಿನಾಚರಣೆ. ಹಲವು ಗಣ್ಯರು ಭಾಗಿ. ಕುತ್ತಿಕೋಲು ಪಂಚಾಯತ್ನಲ್ಲಿ ಅಧ್ಯಕ್ಷ ಸ್ಥಾನ ಕಳೆದುಕೊಂಡ ಸಿಪಿಐಎಂ. ವಿರೋಧ ಪಕ್ಷಗಳ ಒಗ್ಗಟ್ಟಿನಿಂದ ಅವಿಶ್ವಾಸ ಗೊತ್ತುವಳಿಯಲ್ಲಿ ಪರಾಭವ. ವಿಶ್ವ ತುಳುವರೆ ಆಯನೋ 2016 ಡಿಸೆಂಬರ್ 9ರಿಂದ 13 ತನಕ ಬದಿಯಡ್ಕದಲ್ಲಿ. ಸಿದ್ಧತೆಗಳು ಪೂರ್ಣ ಎಂದ ಆಯೋಜಕರು. ಇಲ್ಲಿಗಿಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.